ತುಂಬಾ ಕಾರ್ಬೋಹೈಡ್ರೇಟ್ ಇರ್ತದೆ, ಕೆಲವು ವೆಜಿಟಬಲ್ಸ್ ಅಲ್ಲೂ ಕಾರ್ಬೋಹೈಡ್ರೇಟ್ ಇರ್ತದೆ, ಸ್ಟಾರ್ಚ್, ಇದೆಲ್ಲ ಕಾರ್ಬೋಹೈಡ್ರೇಟ್ಸ್ ಶಕ್ತಿ ಕೊಡ್ತಕ್ಕಂಥದ್ದು. ಎರಡನೇದು ಪ್ರೋಟೀನ್ಸ್ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್. ಪ್ರೋಟೀನ್ಸ್ ಮೈನ್ ಸ್ಟ್ರಕ್ಚರ್. ನಮ್ಮ ಬಾಡಿನಲ್ಲಿ ಸ್ಟೀಲ್ ಇದ್ದಂಗೆ, ಒಂದು ಬಿಲ್ಡಿಂಗ್ ಅಲ್ಲಿ ಸ್ಟೀಲ್ ಇಲ್ದಲೆ ನಾವು ಕಾಂಕ್ರೀಟ್ ಹಾಕಕ್ಕಾಗಲ್ಲ, ಆ ಸ್ಟೀಲ್ ಇದ್ದ ಹಾಗೆ. ಸೊ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರಿತೀವಿ. ನಮ್ಮ ಇಮ್ಯುನಿಟಿಗೆ, ರೋಗ ನಿರೋಧಕ ಶಕ್ತಿಗೆ, ಆಂಟಿಬಾಡೀಸ್ ಇರ್ಬೋದು, ಬ್ಲಡ್ ಕ್ಲಾಟ್ ಆಗ್ತಕ್ಕಂಥ ಫ್ಯಾಕ್ಟರ್ಸ್ ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲದು ಪ್ರೋಟೀನ್ಸ್ ಇಂದ ಬರುತ್ತೆ. ದೀಸ್ ಆರ್ ದಿ ಎಸೆನ್ಷಿಯಲ್ ಥಿಂಗ್ಸ್ ಫಾರ್ ಅವರ್. ಇದು ನಮ್ಮ ಡಯಟ್ ಅಲ್ಲಿ ಬಹಳ ಡೆಫಿಷಿಯಂಟ್. ಪ್ರೋಟೀನ್ಸ್ ಅಲ್ಲಿ ಯಾವ್ದ್ರಲ್ಲಿ ಇರುತ್ತೆ? ನಾನ್ ವೆಜಿಟೇರಿಯನ್ ಅಂತ ತಗೊಂಡ್ರೆ ಮೊಟ್ಟೆಯಲ್ಲಿ ಇರ್ತದೆ, ಚಿಕನ್ ಅಲ್ಲಿ ಇರುತ್ತೆ, ಅಂದ್ರೆ ಲೀನ್ ಚಿಕನ್, ಫಿಶ್ ಅಲ್ಲಿ ಇರ್ತದೆ, ಮಟನ್ ಅಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಅದು ಬಿಟ್ರೆ ವೆಜಿಟೇರಿಯನ್ ಅಲ್ಲಿ ತಗೊಂಡ್ರೆ ಪಲ್ಸಸ್, ದ್ವಿದಳ ಧಾನ್ಯಗಳು, ಮತ್ತೆ ಸ್ವಲ್ಪ ಬೇಳೆ ಕಾಳುಗಳು ಅಂತ ನಾವೇನ್ ಮಾತಾಡ್ತೀವಿ. ಡೈರಿ ಪ್ರಾಡಕ್ಟ್ಸ್ ಎರಡನೇದು. ಡೈರಿ ಪ್ರಾಡಕ್ಟ್ಸ್ ಅಲ್ಲಿ ಮೇನ್ಲಿ ಮೊಸರು, ಮಜ್ಜಿಗೆ, ಪನೀರ್ ಅಂತ ನಮ್ಗೆ ಗೊತ್ತಲ್ಲ, ಪನೀರಲ್ಲಿ ಪ್ರೋಟೀನ್ ಇರ್ತದೆ. ಇದು ಬಿಟ್ರೆ ಮೂರನೇ ಇದು ನಟ್ಸ್ ಅಲ್ಲಿ ಇರ್ತದೆ. ನಮ್ಮ ಡ್ರೈ ಫ್ರೂಟ್ಸ್ ಅಂತ ನಾವೇನ್ ಹೇಳ್ತೀವಿ. ಇವನ್ ಕೋಕೋನಟ್ ಅಂಡ್ ದೆನ್ ಕೋಕೋನಟ್ ಸ್ವಲ್ಪ ಪ್ರಮಾಣ ಜಾಸ್ತಿ ಇರಲ್ಲ. ನಮ್ಮ ಕಡಲೆ ಬೀಜ ಅದನ್ನು ಕೂಡ ನಟ್ಟೇನೆ. ಸೊ ಅದರಲ್ಲೆಲ್ಲ ಪ್ರೋಟೀನ್ಸ್ ಸ್ವಲ್ಪ ಪ್ರಮಾಣದಲ್ಲಿ ಸಿಗುತ್ತೆ. ಇದು ಬಿಟ್ರೆ ಮೇಜರ್ ವೆಜಿಟೇರಿಯನ್ ಸೋರ್ಸ್ ಪ್ರೋಟೀನ್ದು ಸ್ವಲ್ಪ ರಿಲೇಟಿವ್ಲಿ ಕಮ್ಮಿನೇ. ಮೂರನೇದು ಆಮೇಲೆ ಪ್ರೋಟೀನ್ 25% ಪ್ರೋಟೀನ್ ಇರಬೇಕು. ಜನರಲಿ 1-1.5 ಗ್ರಾಮ್ ಪರ್ ಕೆಜಿ ಪರ್ ಡೇ ಅಂತ ಹೇಳ್ತೀವಿ. ದಿನದಲ್ಲಿ 1-1.5 ಗ್ರಾಮ್ ಪರ್ ಕೆಜಿ. 60 ಕೆಜಿ ಇದ್ರೆ ಅವರು 60-90 ಗ್ರಾಮ್ ಪ್ರೋಟೀನ್ ತಿನ್ಬೇಕು ಪರ್ ಡೇ. 20 ಗ್ರಾಮು ತಿಂತಾ ಇಲ್ಲ ಸರ್, 15-20 ಗ್ರಾಮು ತಿಂತಾ ಇಲ್ಲ, ಅಷ್ಟು ಡೇಂಜರ್ ಅದು. ಸೊ ಪ್ರೋಟೀನ್ ಜಾಸ್ತಿ ಮಾಡ್ಕೋಬೇಕು. ಫ್ಯಾಟ್ 25